ಹಾಲಿನ ದರ ಏರಿಕೆ ಮಾಡಿ 1 ವರ್ಷ ಆಗಿರಲಿಲ್ಲ. ಅಷ್ಟರಲ್ಲೇ ಮತ್ತೊಮ್ಮೆ ಸರ್ಕಾರ ಗ್ರಾಹಕರ ಜೇಬಿಗೆ ಕತ್ತರಿ ಹಾಕಿದೆ. ನಂದಿನಿ ಹಾಲಿನ ದರ 4 ರೂಪಾಯಿ ಏರಿಸಿ ರಾಜ್ಯ ಸರ್ಕಾರ ಶಾಕ್ ಕೊಟ್ಟಿದೆ. ಹಾಲಿನ ಬೆಲೆ ಹೆಚ್ಚಳವಾಗಿರುವುದರಿಂದ ಒಂದು ಕಡೆ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದರೆ ಗ್ರಾಹಕರ ಪಾಲಿಗೆ ದುಬಾರಿಯಾಗಿದೆ. ನಾನು ನಂದಿನಿ, ಪ್ಯಾಕೆಟಲ್ ಬಂದೀನಿ, ಡೈಲಿ ಇರ್ತೀನಿ, ಕಾಸ್ಟ್ಲಿ ಆಗೀನಿ. 1 ವರ್ಷದೊಳಗೆ ಮತ್ತೊಮ್ಮೆ ನಂದಿನಿ ಗ್ರಾಹಕರಿಗೆ ಶಾಕ್ ಕೊಟ್ಟಿದ್ದಾಳೆ. ಹೌದು, ಹಾಲಿನ ಬೆಲೆ ಏರಿಕೆಯಾಗಿ 1 ವರ್ಷನೂ ಆಗಿರ್ಲಿಲ್ಲ. ಅಷ್ಟರಲ್ಲೇ ನಮ್ ನಂದಿನಿ ಮತ್ತಷ್ಟು ಕಾಸ್ಟ್ಲಿ ಆಗ್ಬಿಟ್ಟಿದ್ದಾಳೆ. ವರ್ಷದೊಳಗೆ ಮತ್ತೆ ಕಾಸ್ಟ್ಲಿ ಆದ ನಂದಿನಿ ಹಾಲು. ಹಾಲಿನ ದರ 4 ರೂಪಾಯಿ ಏರಿಕೆ ಮಾಡಿದ ರಾಜ್ಯ ಸರ್ಕಾರ. ಎಸ್, ವರ್ಷದೊಳಗೆ ಮತ್ತೊಮ್ಮೆ ನಂದಿನಿ ಹಾಲು ಕಾಸ್ಟ್ಲಿ ಆಗಿದೆ. ಹಾಲಿನ ದರ 4 ರೂಪಾಯಿಗೆ ಏರಿಕೆ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಸಂಪುಟ ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆಸಿ ಅಂತಿಮವಾಗಿ ಹಾಲಿನ ದರ ಹೆಚ್ಚಳದ ಬಗ್ಗೆ ನಿರ್ಧಾರ ಕೈಗೊಳ್ಳಲಾಗಿದೆ. ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲಾ ರಾಜ್ಯಗಳಲ್ಲಿ ನಮ್ಮನ್ನು ನಾವು ಹೋಲಿಕೆ ಮಾಡಿಕೊಂಡಾಗ ನಾವು ಕನಿಷ್ಠ ದರವನ್ನ ಹಾಲು ಉತ್ಪಾದಕರಿಗೆ ಕೊಡ್ತಾ ಇದ್ದೇವೆ. ಮತ್ತೆ ಕನಿಷ್ಠ ದರದಲ್ಲಿ ನಾವು ಗ್ರಾಹಕರಿಗೂ ಕೂಡ ಒದಗಿಸ್ತಾ ಇರ್ತಕ್ಕಂಥದ್ದು ಇಡೀ ದೇಶದಲ್ಲಿ ನಮ್ಮ ರಾಜ್ಯ ಮಾತ್ರ ಅಂತಕ್ಕಂಥದ್ದನ್ನ ಎಲ್ಲರ ಗಮನಕ್ಕೂ ಕೂಡ ತರಲಿಕ್ಕೆ ಬಯಸ್ತೇವೆ. ಇವತ್ತು ಎಲ್ಲ ಹಾಲು ಒಕ್ಕೂಟಗಳ ಒತ್ತಡಕ್ಕೆ ಮತ್ತು ರೈತರ ಒತ್ತಡಕ್ಕೆ ಮಣಿದು ಸರ್ಕಾರ 1ನೇ ತಾರೀಕು ಏಪ್ರಿಲ್ನಿಂದ 100,000 ಮಿಲಿಲೀಟರ್ ಹಾಲಿಗೆ 4 ರೂಪಾಯಿಗಳನ್ನು ಹೆಚ್ಚಿಸ್ತಕ್ಕಂಥ ಒಂದು ತೀರ್ಮಾನವನ್ನ ಇವತ್ತು ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿ ಇವತ್ತು ಕ್ಯಾಬಿನೆಟ್ ಅಲ್ಲಿ ಒಂದು ತೀರ್ಮಾನ ಮಾಡಿದ್ದಾರೆ. ತೀರ್ಮಾನ ಏನಪ್ಪಾ ಅಂದ್ರೆ, ಈಗ 1 ಲೀಟರ್ ಹಾಲಿಗೆ 4 ರೂಪಾಯಿ ಜಾಸ್ತಿ ಮಾಡಬೇಕು ಅಂತೇಳಿ, ಆ 4 ರೂಪಾಯಿ ರೈತರಿಗೆ ರವಾನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಸಂಪೂರ್ಣವಾಗಿ 4 ರೂಪಾಯಿ ರೈತರಿಗೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಅದರಿಂದ ಇದು ಏಪ್ರಿಲ್ 1ನೇ ತಾರೀಕಿಂದ ಎಫೆಕ್ಟ್ ಬರುತ್ತೆ. ಏಪ್ರಿಲ್ 1ರಿಂದ 4 ರೂಪಾಯಿ ದರ ಜಾಸ್ತಿ ಮಾಡಿರ್ತಕ್ಕಂಥ ಏಪ್ರಿಲ್ 1ರಿಂದ ಜಾರಿ ಆಗುತ್ತೆ. ರೈತರು ಹಾಲು ಒಕ್ಕೂಟದವರು ದರ ಏರಿಕೆ ಮಾಡುವಂತೆ ಕೆಎಂಎಫ್ಗೆ ಒತ್ತಡ ಹೇರಿದ್ರು. ಈ ಹಿನ್ನೆಲೆ ಕೆಎಂಎಫ್ ರಾಜ್ಯ ಸರ್ಕಾರಕ್ಕೆ ನಂದಿನಿ ಹಾಲಿನ ದರ ಏರಿಸುವಂತೆ ಪ್ರಸ್ತಾವನೆ ಸಲ್ಲಿಸಿತ್ತು. ಈ ಕುರಿತು ಮೊನ್ನೆ ಸಿಎಂ ಸಿದ್ದರಾಮಯ್ಯ ಕೆಎಂಎಫ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ಸಭೆಯಲ್ಲಿ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿ ತೀರ್ಮಾನಿಸಿ ನಿರ್ಧಾರ ಕೈಗೊಳ್ಳೋದಾಗಿ ಸಿಎಂ ತಿಳಿಸಿದ್ರು. ಇದೀಗ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಹಾಲಿನ ದರ ಏರಿಕೆಗೆ ಸಿಎಂ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಇವತ್ತು ಪಶು ಆಹಾರ ರೇಟು ಜಾಸ್ತಿ ಆಗಿದೆ, ಮೆಕ್ಕೆಜೋಳ ರೇಟ್ ಜಾಸ್ತಿ ಆಗಿದೆ, ಸಜ್ಜಿ ಇರ್ಬೋದು, ಜೋಳ ಇರ್ಬೋದು, ಹತ್ತಿ ಹಿಂಡಿ, ಶೇಂಗಾ ಹಿಂಡಿ, ಪಶುಗೆ ಆಗ್ತಕ್ಕಂಥ ಆಹಾರದ ಪದಾರ್ಥದ ಬೆಲೆ ಜಾಸ್ತಿ ಆಗಿದೆ. ಇವತ್ತು 10 ಹಸು ಕಟ್ತಕ್ಕಂಥ ರೈತ ಇವತ್ತು 5 ಹಸುಗೆ ಬಂದಿದ್ದಾನೆ. 5 ಹಸು ಸಾಕುವಂತ ರೈತ 3 ಹಸುಗೆ ಬಂದಿದ್ದಾನೆ. 3 ಹಸು ಸಾಕಿ ಹಾಲನ್ನ ಡೈರಿಗೆ ಹಾಕ್ತಕ್ಕಂಥ ರೈತ ಇವತ್ತು ಮಾರ್ತಾ ಇದ್ದಾನೆ. ರೈತರು ಬಹಳಷ್ಟು ಕಷ್ಟದಲ್ಲಿದ್ದಾರೆ. ಇದು ರೈತರಿಂದ ಬಹಳಷ್ಟು ಬೇಡಿಕೆ ಇದೆ. ನಮ್ಮ ನಾಡಿನ ಅನ್ನದಾತ ರೈತರು ಬಹಳ ಕಷ್ಟದಲ್ಲಿರೋದ್ರಿಂದ ಈ ತೀರ್ಮಾನವನ್ನು ತಗೊಂಡಿದೆ. ಟೀ ಕಾಫಿ ಪ್ರಿಯರಿಗೂ ದರ ಏರಿಕೆ ಟೆನ್ಷನ್. ಆದ್ರೆ ವರ್ಷದೊಳಗೆ ಹಾಲಿನ ದರ ಏರಿಕೆ ಆಗಿರೋದ್ರಿಂದ ಗ್ರಾಹಕರು ಅಸಮಾಧಾನಗೊಂಡಿದ್ದಾರೆ. ಇನ್ನು ಹಾಲಿನ ದರ ಹೆಚ್ಚಳ ಬೆನ್ನಲ್ಲೇ ಗ್ರಾಹಕರಿಗೆ ಮತ್ತೊಂದು ಬೆಲೆ ಏರಿಕೆಯ ಬಿಸಿ ತಟ್ಟೋ ಸಾಧ್ಯತೆ ಕೂಡ ಇದೆ. ಮಿಲ್ಕ್ ರೇಟ್ ಜಾಸ್ತಿ ಆಗ್ತಿರೋದ್ರಿಂದ ಟೀ ಕಾಫಿ ದರ ಕೂಡ ಹೆಚ್ಚಳವಾಗೋ ಸಾಧ್ಯತೆ ಇದೆ. ಪಬ್ಲಿಕ್ ಡಿಮಾಂಡ್ ಮೇಲೆ ಬಂದು ನಡೀತದೆ, ನಮ್ದೇ ನಡೀತದೆ. ನಾವು ಹೇಳಿದ ಕೂಡ ಜಾಸ್ತಿ ಅಂದ್ರೆ ಜಾಸ್ತಿ ಕೊಡಲೇಬೇಕು, ಕಡಿಮೆ ಅಂದ್ರೆ ಕಡಿಮೆ ಕೊಡಬೇಕಾಗ್ತದೆ. ನಮ್ದು ಈಗ ಓಲ್ಡ್ ಏಜ್ ನಾವು, ನಮ್ಮ ಕಡೆ ಹೆಚ್ಚು ಫೈನಾನ್ಸ್ ಏನು ಪ್ರಾಬ್ಲಮ್, ಫೈನಾನ್ಸ್ ಇಲ್ಲ. ಇದ್ದ ಕಾಸಿನಲ್ಲಿ ಹೆಂಗ ನಡ್ಸ್ಕೊಂಡು ಹೋಗ್ಬೇಕಾಗ್ತದೆ. ಇವಾಗ ಗ್ಯಾರಂಟಿ ಯೋಜನೆಗಳನ್ನ ಇವ್ರು ತಂದು ಅದನ್ನ ಜನಗಳ ಮೇಲೆನೆ ಬೇರೆ ರೀತಿಲಿ ಆಗ್ತಾ ಇರೋದ್ರಿಂದ ಜನಗಳಿಗೆ ಗೊತ್ತಾಗ್ತಾ ಇದೆ. ಇವಾಗ ರೈತರಿಗಾದ್ರೂ ಪರವಾಗಿಲ್ಲ, ರೈತರು ಕಷ್ಟಪಟ್ಟು ಮೇಯಿಸ್ಕೊಂಬಂದು ಹಾಕಿದ್ಕು ನಮಗೆ ನಷ್ಟ ಇಲ್ಲ, ಅದು ಆಗುತ್ತೆ. ತಗೊಳ್ಳೋರ್ಗೂ ಕಷ್ಟನೇ. ಅವ್ರು ಹೋಗಿ ಜೋಬಿಗೆ ಸೇರಿದ್ರೆ ದುಡ್ಡು ಹಣ ಪರವಾಗಿಲ್ಲ ಹಾಲಿಂದು ಅಲ್ವಾ. ಹಾಲಿನ ಮಾಲೀಕ ತಗೊಳ್ಳೋನು ಅದನ್ನ ಕರೆಕ್ಟಾಗಿ ಕೊಟ್ರೆ ರೈತ ಬದುಕೊಂಡ. ಇಲ್ಲ ಅವನ ಜೋಬಿಗೆ ಕತ್ರಿ ಮಾಡ್ಕೊಂಡು ರೈತನಿಗೆ ಕತ್ರಿ ಆದ್ರೆ ಏನ್ ಮಾಡ್ತೀರಿ?
ರಾಜ್ಯ ಸರ್ಕಾರ ಸಾರ್ವಜನಿಕರಿಗೆ ಬ್ಯಾಕ್ ಟು ಬ್ಯಾಕ್ ದರ ಏರಿಕೆ ಬಿಸಿ ಮುಟ್ಟಿಸ್ತಾನೆ ಇದೆ. ಈಗಿನ ದರ ಏರಿಕೆಯೊಂದಿಗೆ ಕಳೆದ 1 ವರ್ಷದಲ್ಲಿ ಹಾಲಿನ ದರ ಬರೋಬ್ಬರಿ 6 ರೂಪಾಯಿ ಏರಿಕೆಯಾದಂತಾಗಿದೆ. ಅಗ್ಗವಾಗಿದ್ದ ನಂದಿನಿ ಈಗ ನಾನು ನಂದಿನಿ ಕಾಸ್ಟ್ಲಿ ಆಗೀನಿ ಅಂತಿದೆ. ಸದ್ಯ ಮಾರುಕಟ್ಟೆಯಲ್ಲಿ ನಂದಿನಿಗೆ ಭಾರಿ ಬೇಡಿಕೆ ಇದೆ. ಆದ್ರೆ ಪದೇ ಪದೇ ತನ್ನ ರೇಟ್ ಹೆಚ್ಚಿಸ್ಕೊಳ್ತಾನೆ ಇರೋ ನಂದಿನಿಯ ಬೇಡಿಕೆಗೆ ಪೆಟ್ಟು ಬೀಳದಿದ್ರೆ ಅಷ್ಟೇ ಸಾಕು. ಹರೀಶ್ ಕಾಕೋಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.